1 ಜನವರಿ 2024 ದಿನ ಈ ಸಸ್ಯದ ಬೇರನ್ನು ಕೊರಳಲ್ಲಿ ಧರಿಸಿಕೊಳ್ಳಿರಿ. ಎಲ್ಲ ಕಷ್ಟಗಳಿಂದ ತಕ್ಷಣವೇ ನಿಮಗೆ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಕೇವಲ ಧನ ಸಂಪತ್ತಿನಲ್ಲಿ ಲಾಭ ಆಗೋದಷ್ಟೇ ಅಲ್ಲದೆ ಬದಲಿಗೆ ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಸಂತೋಷಗಳಿಂದ ನಿಮ್ಮ ಮನೆಗೆ ತುಂಬುವುದು. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಹೊಸ ವರ್ಷವಂತೂ ಪ್ರಾರಂಭ ಆಗಿದೆ. ಈ ಬಾರಿ ಹೊಸ ವರ್ಷ ಸೋಮವಾರದ ದಿನ ಶುರುವಾಗುತ್ತದೆ. ಇಲ್ಲಿರುವಂಥ ಮಾಹಿತಿ ಏನಿದೆ ಅಂದರೆ ಇಲ್ಲಿ ಟೋಟಲ್ ಆಗಿ 62 ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗಲಿವೆ. ಈ ರೀತಿಯಾಗಿ ಟೋಟಲ್ ಆಗಿ 152 ವರ್ಷಗಳ ನಂತರ ಬಂದಿದೆ. ಈ ದಿನ ಮಹಾಲಕ್ಷ್ಮಿ ಯೋಗ, ಇಂದ್ರ ಯೋಗ, ಬ್ರಹ್ಮ ಯೋಗ, ಸತಲಜ ಯೋಗ ಆಗಲಿ ಶಿವಯೋಗದಂಥ ಸುಮಾರು 62 ಯೋಗಗಳು ಬಂದಿವೆ. ಒಂದು ವೇಳೆ ಈ ದಿನ ವೇದ ಪುರಾಣಗಳ ಅನುಸಾರವಾಗಿ ಆ ಕೆಲವು ಸಸ್ಯಗಳಲ್ಲಿ ಯಾವುದಾದ್ರೂ ಒಂದು ಸಸ್ಯದ ಬೇರನ್ನು ನೀವು ಧರಿಸಿಕೊಂಡರು. ಇದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ. ಕೇವಲ ಇಷ್ಟು ಮಾಡಿದ್ರೂ ಕೂಡ ಇಡೀ ವರ್ಷ ನಿಮ್ಮ ಕಷ್ಟ ತೊಂದರೆಗಳಿಂದ ನೀವು ದೂರ ಇರ್ತೀರ. ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ತಮ್ಮ ದಾರಿಯನ್ನು ಬದಲಾಯಿಸುತ್ತವೆ. ಒಂದು ವೇಳೆ ನೀವು ವರ್ಷದ ಪ್ರಾರಂಭ ದಿನಗಳಲ್ಲಿ ಆ ಸಸ್ಯಗಳಲ್ಲಿ ಯಾವುದಾದ್ರೂ ಒಂದು ಸಸ್ಯದ ಬೇರನ್ನು ನೀವು ಧರಿಸಿದ್ರು, ಅವುಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಇವುಗಳನ್ನು ನಾವು ತಂತ್ರಶಾಸ್ತ್ರ, ವೇದಶಾಸ್ತ್ರ, ಜ್ಯೋತಿಷಾಸ್ತ್ರದ ಅನುಸಾರವಾಗಿ ತಿಳಿಸ್ತೀವಿ. ಕೇವಲ ಇಷ್ಟು ಮಾಡಿದ್ರೆ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಆ ವಿಶೇಷವಾದ ಕೃಪೆ ಸಿಗುತ್ತದೆ. ಇದರಿಂದ ನಿಮಗೆ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಬದಲಿಗೆ ಇಡೀ ವರ್ಷ ನಿಮ್ಮ ಬಳಿ ಧನ ಸಂಪತ್ತು ಆಗಮಿಸುತ್ತದೆ. ನಿಮ್ಮ ಬಳಿ ಬರುವಂಥ ಹಣದಲ್ಲಿ ವೃದ್ಧಿಯಾಗುತ್ತದೆ. ಕೇವಲ ನೀವು ಇಷ್ಟು ಮಾಡಿದರೂ ನಿಮ್ಮ ಅದೃಷ್ಟ ಆಕಾಶದತ್ತ ಎತ್ತರಕ್ಕೆ ಇರುತ್ತದೆ. ನಿಮ್ಮ ರಾಹುಕೇತು ನಿಮಗೆ ಸಾಥ್ ಕೊಡ್ತಾರೆ. ನಿಮ್ಮ ಅದೃಷ್ಟ ಪ್ರಬಲಗೊಳ್ಳುತ್ತದೆ. ನವಗ್ರಹಗಳೆಲ್ಲ ನಿಮ್ಮ ಜೊತೆ ನಿಂತುಕೊಳ್ಳುತ್ತವೆ. ಇಡೀ ವರ್ಷ ನೀವು ಏನೇ ನಿರ್ಣಯ ತೆಗೆದುಕೊಂಡ್ರೂ ಅವು ನಿಮಗೆ ಲಾಭವನ್ನು ನೀಡುತ್ತವೆ. ಇಲ್ಲಿ ಯಾವ ಸಸ್ಯದ ಬೇರುಗಳ ಬಗ್ಗೆ ನಾವು ನಿಮಗೆ ತಿಳಿಸಲಿದ್ದೇವೋ ಈ ಸಸ್ಯಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯ ಶಕ್ತಿ ವಾಸ ಇದೆ. ಈ ಸಸ್ಯಗಳು ತಾಯಿ ಲಕ್ಷ್ಮೀದೇವಿಗೆ ಅತಿ ಪ್ರಿಯವಾಗಿದ್ದು, ಸ್ನೇಹಿತರೆ, ಯಾರು ವರ್ಷದ ಮೊದಲ ದಿನದಲ್ಲಿ ಈ ಸಸ್ಯಗಳಲ್ಲಿ ಯಾವುದಾದ್ರೂ ಒಂದು ಸಸ್ಯದ ಬೇರನ್ನು ಧರಿಸಿಕೊಳ್ತಾರೋ ಇಲ್ಲಿ ತಾಯಿ ಲಕ್ಷ್ಮೀದೇವಿ ಸ್ವತಃ ಅವರು ಆ ವ್ಯಕ್ತಿಗೆ ಆಶೀರ್ವಾದ ನೀಡ್ತಾರೆ. ನಂತರ ಆ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಮತ್ತು ಚಮತ್ಕಾರಿಕ ಬದಲಾವಣೆಗಳು ಬರುತ್ತವೆ. ಸ್ನೇಹಿತರೆ, ಇಂದು ನಾವು ನಿಮಗೆ ತಿಳಿಸುವಂಥ ಮಾಹಿತಿ ವೇದ ಪುರಾಣಗಳ ಅನುಸಾರವಾಗಿ ಇರುತ್ತದೆ. ನಂಬಿಕೆ ಇಡಿ, ಕೇವಲ ಒಂದು ದಿನದ ಉಪಾಯದಿಂದ ನಿಮ್ಮ ಜೀವನದ ಹಲವಾರು ಪ್ರಕಾರದ ಕಷ್ಟಗಳು, ತೊಂದರೆಗಳ, ಅಡಚಣೆಗಳೆಲ್ಲ ದೂರ ಆಗುತ್ತವೆ. ನಿಮ್ಮ ಜೀವನದಲ್ಲಿ ಒಂದು ಯಾವ ರೀತಿಯಾದ ಬದಲಾವಣೆ ಬರುತ್ತದೆ ಅಂದರೆ ಇದರ ನಂತರ ಇಡೀ ವರ್ಷ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವ ಸ್ಥಿತಿಗಳು ಬರೋದಿಲ್ಲ. ನಿಮ್ಮ ಮೇಲೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಉಳಿಯುತ್ತದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಲವಾರು ಯಾವ ರೀತಿಯ ಮರಗಿಡಗಳಿವೆ ಅಂದರೆ ಅವುಗಳ ಪೂಜೆ ನಡೆಯುತ್ತದೆ. ಯಾಕಂದರೆ ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಹಲವಾರು ಮರಗಿಡಗಳಲ್ಲಿ ದೇವತೆಗಳ ಶಕ್ತಿ ವಾಸ ಮಾಡುತ್ತವೆ. ಅವುಗಳ ಪೂಜೆ ಮಾಡಿದ್ರೆ ನಮ್ಮೆಲ್ಲರ ಜೀವನದಲ್ಲಿರುವಂಥ ಹಲವಾರು ರೀತಿಯ ಕಷ್ಟಗಳು, ತೊಂದರೆಗಳೆಲ್ಲ ದೂರ ಆಗುತ್ತವೆ. ಹಾಗಾಗಿ ನೀವು ಸಹ ನೋಡಿರ್ತೀರ, ಹಿಂದೂ ಧರ್ಮದಲ್ಲಿ ಎಲ್ಲರ ಮನೆಯ ಮುಂದೆ ತುಳಸಿ ಗಿಡಗಳು ಇರುತ್ತವೆ. ತುಳಸಿ ಗಿಡದಲ್ಲಿ ತಾಯಿ ಲಕ್ಷ್ಮೀದೇವಿ, ಭಗವಂತನಾದ ವಿಷ್ಣುವಿನ ವಾಸ ಇರುತ್ತದೆ. ಇದೇ ರೀತಿಯಾಗಿ ಕೆಲವು ಯಾವ ರೀತಿಯ ಸಸ್ಯಗಳಿವೆ ಅಂದರೆ ಇವುಗಳಲ್ಲಿ ದೇವತೆಗಳ ದಿವ್ಯ ಶಕ್ತಿಗಳು ವಾಸವಾಗಿರುತ್ತವೆ. ಇನ್ನೊಂದೆಡೆ ಈ ಸಸ್ಯಗಳನ್ನು ಔಷಧಿಯ ರೂಪದಲ್ಲಿ ಬಳಕೆ ಮಾಡ್ತಾರೆ. ಇವುಗಳ ಮೂಲಕ ಹಲವಾರು ರೀತಿಯ ರೋಗಗಳನ್ನು ಗುಣ ಮಾಡಬಹುದಾಗಿದೆ. ಸ್ನೇಹಿತರೆ, ನೀವು ಸಹ ನೋಡಿರ್ತೀರ, ನಮ್ಮ ಭಾರತ ದೇಶದಲ್ಲಿ ಸುಮಾರು ಎಲ್ಲ ಜನರು ಅರಳಿ ಮರದ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಅರಳಿ ಮರದ ಪೂಜೆಯನ್ನು ಯಾಕೆ ಮಾಡ್ತಾರೆ ಗೊತ್ತಾ? ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಇದು ದೇವವೃಕ್ಷ ಆಗಿದೆ. ಇಲ್ಲಿ ವಟ ಸಾವಿತ್ರಿ ವ್ರತದಲ್ಲಂತೂ ಇಲ್ಲಿ ಅದೆಷ್ಟೆಲ್ಲ ತಾಯಿ ತಂಗಿಯರಿದ್ದಾರೋ ಅವರೆಲ್ಲ ಅರಳಿ ಮರದ ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ಮರಗಿಡಗಳಲ್ಲಿ, ವನಸ್ಪತಿಗಳಲ್ಲಿ ಎಷ್ಟು ಅದ್ಭುತವಾದ ದೈವಿಕ ಶಕ್ತಿಗಳಿರುತ್ತವೆ ಅಂದರೆ ಇವುಗಳ ಶಕ್ತಿಯ ಮೇಲೆ ಇವುಗಳನ್ನು ಪೂಜೆ ಮಾಡಿದ್ರೆ ನಮ್ಮೆಲ್ಲರಿಗೂ ಒಳ್ಳೆಯ ಪರಿಣಾಮ ಸಿಗುತ್ತವೆ. ಇಂದು ನಾವು ನಿಮಗೆ ಪ್ರಾಚೀನ ಕಾಲದ ಮಾಹಿತಿಯ ಅನುಸಾರವಾಗಿ ಹೊಸ ವರ್ಷದ ಮೊದಲ ದಿನ ಧರಿಸಬಹುದಾದಂಥ ಆ ಬೇರುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇವುಗಳನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ವರ್ಷದ ಮೊದಲ ದಿನ ಧರಿಸಿಕೊಂಡ್ರೆ ಇಡೀ ವರ್ಷ ತಾಯಿ ಲಕ್ಷ್ಮೀದೇವಿ, ಭಗವಂತನಾದ ವಿಷ್ಣುವಿನ ಜೊತೆಗೆ ಎಲ್ಲ ದೇವತೆಗಳ ಆಶೀರ್ವಾದ ಇಡೀ ವರ್ಷ ನಿಮ್ಮ ಮೇಲೆ ಇರುತ್ತದೆ. ಸ್ನೇಹಿತರೆ, ದುಬಾರಿ ರತ್ನಗಳನ್ನು ಧರಿಸುವ ಬದಲಿಗೆ ನೀವು ಒಂದು ವೇಳೆ ನೀವು ಮರಗಿಡಗಳ ಬೇರುಗಳನ್ನು ಧರಿಸಿಕೊಂಡ್ರೆ ಜೀವನದಲ್ಲಿ ನಿಮಗೆ ಇವುಗಳ ಒಳ್ಳೆಯ ಪರಿಣಾಮ, ಒಳ್ಳೆಯ ರಿಸಲ್ಟ್ ಸಿಗುತ್ತದೆ.
ಈಗ ನೀವು ಈ ಸಸ್ಯ ಗಿಡಗಳ ಬೇರುಗಳನ್ನು ಹೇಗೆ ಧರಿಸುವುದಂತ ಯೋಚನೆ ಮಾಡ್ತಾ ಇರ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. ಸ್ನೇಹಿತರೆ, ಈ ಬೇರುಗಳನ್ನು ನೀವು ಯಾವುದಾದ್ರೂ ತಾಮ್ರದ ತಾಯಿತದಲ್ಲಿ ಅಥವಾ ಬೆಳ್ಳಿಯ ತಾಯಿತದಲ್ಲಿ ಮುಹೂರ್ತದ ಅನುಸಾರವಾಗಿ ಧರಿಸಿಕೊಳ್ಳಬೇಕು. ಮುಹೂರ್ತದ ಬಗ್ಗೆ ಅಂತೂ ನಾವು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀವಿ. ಒಂದು ವೇಳೆ ನೀವು ಈ ಉಪಾಯವನ್ನು ಮಾಡಿದ್ರೆ ನಂಬಿಕೆ ಇಡೀ ವರ್ಷ ನಿಮಗೆ ಮಂಗಳಕಾರಿಯಾಗಿ ಇರುತ್ತದೆ. ಒಂದು ವೇಳೆ 2024ನೇ ವರ್ಷದಲ್ಲಿ ನಿಮ್ಮ ಮೇಲೆ ಧನ ಸಂಪತ್ತಿನ ಮಳೆಯಾಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಹಣ ಬರುವಂಥ ದಾರಿಗಳೆಲ್ಲ ತೆರೆದುಕೊಳ್ಳಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಹಣ ಖಾಲಿಯಾಗಬಾರ್ದಂತ ನೀವು ಇಷ್ಟಪಡ್ತಾ ಇದ್ದರೆ, ಇಡೀ ವರ್ಷ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲು ನೀವು ಇಷ್ಟಪಡ್ತಾ ಇದ್ದರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದು ಎಲ್ಲಾದರೂ ಒಂದು ಕಡೆಯಿಂದ ಸದಾ ಪುಷ್ಪದ ಸಸ್ಯದ ಬೇರನ್ನು ತೆಗೆದುಕೊಂಡು ಬರಬೇಕು. ಸ್ನೇಹಿತರೆ, ಸದಾ ಪುಷ್ಪ ಅಥವಾ ಇದಕ್ಕೆ ಕೆಲವರು ಬಟ್ಟಲದ ಹೂ ಅಂತಾರೆ. ನಿಮ್ಮಲ್ಲಿ ಇದಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಸಸ್ಯದಲ್ಲಿ ತಾಯಿ ಲಕ್ಷ್ಮೀದೇವಿಯ 8 ಅವತಾರಗಳ ಶಕ್ತಿಯ ವಾಸ ಇರುತ್ತದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ತುಂಬ ಗಮನವಿಟ್ಟು ಕೇಳಿರಿ. ಹೊಸ ವರ್ಷದ ಮೊದಲ ದಿನ ಎಲ್ಲಾದರೂ ಒಂದು ಕಡೆಯಿಂದ ಈ ಸದಾ ಪುಷ್ಪದ ಸಸ್ಯದ ಬೇರನ್ನು ತೆಗೆದುಕೊಂಡು ಬರಬೇಕು. ನಿಮ್ಮ ಮನೆಯಲ್ಲಿರುವಂಥ ದೇವರ ಕೋಣೆಯಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕು. ದೇವರ ಕೋಣೆಯಲ್ಲಿ ಎಲ್ಲಿ ತಾಯಿ ಲಕ್ಷ್ಮೀದೇವಿಯ ಮೂರ್ತಿ ಅಥವಾ ಫೋಟೋ ಇರುತ್ತದೆಯೋ ಅಲ್ಲಿ ನೀವು ಅದರ ಮುಂದೆ ಕುಳಿತುಕೊಳ್ಬೇಕು. ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿಯ ಫೋಟೋ ಅಥವಾ ಮೂರ್ತಿ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಈ ಬೇರನ್ನು ಚೆನ್ನಾಗಿ ನೀವು ತೊಳೆಯಬೇಕು. ಆನಂತರ ನಿಮ್ಮ ಬಲಗೈಯಲ್ಲಿ ಈ ಬೇರನ್ನು ಹಿಡ್ಕೊಂಡು ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಇಲ್ಲಿ ಬೀಜ ಮಂತ್ರ ಈ ರೀತಿಯಾಗಿದೆ: ಓಂ ಮಹಾಲಕ್ಷ್ಮೀ ನಮಃ. ಇಲ್ಲಿ ನಾವು ನಿಮಗೆ ಮಂತ್ರವನ್ನು ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ಮಹಾಲಕ್ಷ್ಮೀ ನಮಃ. ಈಗ ನೀವು ಈ ಬೇರನ್ನು ತಾಯಿತದಲ್ಲಿ ಹಾಕಿ ಧರಿಸಿಕೊಳ್ಳಬೇಕು. ಕೇವಲ ಇಷ್ಟು ಉಪಾಯ ವರ್ಷದ ಮೊದಲ ದಿನ ನೀವು ಸೂರ್ಯಾಸ್ತ ಆದ ನಂತರ ಮಾಡಿದ್ರೆ ನಂಬಿಕೆ ಇಡೀ ವರ್ಷ ನಿಮ್ಮ ಮೇಲೆ ಧನ ಸಂಪತ್ತಿನ ಮಳೆ ಆಗುತ್ತದೆ ಅಂತಲೇ ಅರ್ಥ ಆಗುತ್ತೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ದಾರಿಗಳು ತೆರೆದುಕೊಳ್ಳುತ್ತವೆ. ಇನ್ನು ಎರಡನೆಯ ಸಸ್ಯದ ಬೇರಿನ ಬಗ್ಗೆ ತಿಳಿಸ್ತೀವಿ ಕೇಳಿ. ಒಂದು ವೇಳೆ ಇದನ್ನು ನೀವು ಧರಿಸಿಕೊಂಡ್ರೆ ಇಡೀ ವರ್ಷ ರೋಗಗಳಿಂದ ಮುಕ್ತರಾಗ್ತೀರಾ. ಉದಾಹರಣೆಗಾಗಿ ನಿಮಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತವೆ, ಅದಕ್ಕೆ ಚಿಕಿತ್ಸೆ ಪಡೆದು ನೀವು ಸುಸ್ತಾಗಿರ್ತೀರ. ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರದಂಥ ಕ್ರಿಯೆಗಳನ್ನು ಮಾಡಿದರೆ, ಅಂದರೆ ಇಲ್ಲಿ ಒಂದು ಮಾತನ್ನು ನೀವು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಭಗವಂತನಾದ ಶಿವನ ಆಶೀರ್ವಾದ ನಿಮಗೇನಾದರೂ ಸಿಕ್ಕರೆ ಇಲ್ಲಿ ಕಾಲಕ್ಕೂ ಸಹ ಏನನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ, ವರ್ಷದ ಮೊದಲ ದಿನ ಎಲ್ಲಾದರೂ ಒಂದು ಕಡೆಯಿಂದ ಉತ್ತರಾಣಿ ಗಿಡವನ್ನು ಬೇರೆ ಸಮೇತವಾಗಿ ಕಿತ್ತು ತರಬೇಕು. ಚೆನ್ನಾಗಿ ಇದನ್ನು ನೀರಿನಲ್ಲಿ ತೊಳೆಯಬೇಕು. ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಶಿವನ ದೇವಾಲಯಕ್ಕೆ 1 ಲೋಟ ನೀರನ್ನು ತೆಗೆದುಕೊಂಡು ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು. ಆನಂತರ ಶಿವಲಿಂಗದ ಮುಂದೆ ನೀವು ಇದರ ಬೇರನ್ನು ಯಾವುದಾದ್ರೂ ಬೆಳ್ಳಿ ಅಥವಾ ತಾಮ್ರದ ತಾಯಿತದಲ್ಲಿ ಹಾಕಿ ಧರಿಸ್ಕೊಳ್ಬೇಕು. ಕೇವಲ ಇಷ್ಟು ಉಪಾಯ ನೀವು ವರ್ಷದ ಮೊದಲ ದಿನ ಮಾಡಿದ್ರೆ ಇಡೀ ವರ್ಷ ಶಿವನ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಯಾಕಂದರೆ ಈ ಸಸ್ಯದಲ್ಲಿ ಸ್ವತಃ ಭಗವಂತನಾದ ಶಿವನ ದಿವ್ಯ ಶಕ್ತಿಗಳು ವಾಸವಾಗಿರುತ್ತವೆ. ಯಾವಾಗ ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದಿದ್ದವೋ ಆ ಹನಿಗಳು ಇದೇ ಸಸ್ಯದ ಮೇಲೆ ಬಿದ್ದಿದ್ದವು. ಹಾಗಾಗಿ ಈ ಸಸ್ಯವನ್ನು ಅಮೃತದ ಸಸ್ಯ ಅಂತಲೂ ಕರೆಯುತ್ತಾರೆ. ಈ ಉಪಾಯವನ್ನು ಮಾಡಿದ್ರೆ ಇಡೀ ವರ್ಷ ನೀವು ರೋಗದಿಂದ ಮುಕ್ತರಾಗಿರ್ತೀರ. ಇಲ್ಲಿ ಶಿವನ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮೇಲೆ ಶನಿ ದೋಷ ಇದ್ದರೆ, ನಿಮ್ಮ ಮಂಗಳ ಗ್ರಹ ಚೆನ್ನಾಗಿಲ್ಲ ಅಂದರೆ, ದುರ್ಭಾಗ್ಯವು ನಿಮ್ಮನ್ನು ಬೆನ್ನಟ್ಟಿದೆ ಅಂತ ಅನ್ನಿಸ್ತಾ ಇದ್ದರೆ, ನಿಮ್ಮ 7.5 ನಡೀತಾ ಇರ್ಬೋದು, ನವಗ್ರಹಗಳ ತೊಂದರೆ ಕೂಡ ಇರ್ಬೋದು, ಟೋಟಲ್ ಆಗಿ ಹೆಚ್ಚಾಗಿ ಸಮಸ್ಯೆಗಳು ಅಡಚಣೆಗಳು ನಿಮ್ಮ ಜೀವನದಲ್ಲಿ ಕಾಡ್ತಾ ಇದ್ದರೆ ಇಲ್ಲಿ ಒಂದು ಮಾತನ್ನು ತಿಳಿದುಕೊಳ್ಳಿರಿ. ಒಂದು ವೇಳೆ ಆಂಜನೇಯ ಸ್ವಾಮಿ ಒಬ್ಬ ವ್ಯಕ್ತಿಗೆ ಆಶೀರ್ವಾದವನ್ನು ನೀಡಿದ್ರೆ ಆ ವ್ಯಕ್ತಿಗೆ ಎಲ್ಲ ಸಂಕಟಗಳು ಸ್ವತಃ ತಾವಾಗಿಯೇ ದೂರ ಆಗುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಮಲ್ಲಿಗೆ ಹೂವಿನ ಗಿಡದಲ್ಲಿ ಸ್ವತಃ ಆಂಜನೇಯ ಸ್ವಾಮಿಯ ಶಕ್ತಿಗಳೆಲ್ಲ ವಾಸವಾಗಿರುತ್ತವೆ. ಹಾಗಾಗಿ ನೀವು ಸಹ ನೋಡಿರಬಹುದು, ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಯಾವತ್ತಿಗೂ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ಬಳಸ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ದೋಷಗಳಿಂದ ಕಷ್ಟಗಳಿಂದ ಮುಕ್ತಿ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಕೇವಲ ಒಂದು ಚಿಕ್ಕ ಕೆಲಸವನ್ನು ಮಾಡಿರಿ. ವರ್ಷದ ಮೊದಲ ದಿನ ಎಲ್ಲಾದರೂ ಒಂದು ಕಡೆಯಿಂದ ಮಲ್ಲಿಗೆ ಹೂವಿನ ಗಿಡವನ್ನು ಬೇರೆ ಸಮೇತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಬನ್ನಿರಿ. ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗುವ ಮುನ್ನ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ನಂತರ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಎಲ್ಲಕ್ಕಿಂತ ಮೊದಲು ನೀವು ಆಂಜನೇಯ ಸ್ವಾಮಿಯ ಮುಂದೆ
ಮಲ್ಲಿಗೆ ಹೂವಿನ ಎಣ್ಣೆಯ ದೀಪವನ್ನು ಹಚ್ಚಬೇಕು. ನಂತರ ಆಂಜನೇಯ ಸ್ವಾಮಿಯ ಮುಂದೆಯೇ ಈ ಮಲ್ಲಿಗೆ ಹೂವಿನ ಬಳ್ಳಿಯ ಬೇರನ್ನು ಯಾವುದಾದ್ರೂ ತಾಮ್ರ ಅಥವಾ ಬೆಳ್ಳಿಯ ತಾಯ್ತದಲ್ಲಿ ಕಟ್ಕೊಳ್ಬೇಕು. ಕೇವಲ ಇಷ್ಟು ಮಾತ್ರ ವರ್ಷದ ಮೊದಲ ದಿನ ನೀವು ಮಾಡಿದ್ರು ಇಡೀ ವರ್ಷ ನವಗ್ರಹಗಳು ನಿಮಗೆ ಸಾಥ್ ಕೊಡುತ್ತವೆ. ನೀವು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅವುಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.